ಆರ್ಎಸ್ಎಸ್ನ ವಿಚಾರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ರೀತಿಯಲ್ಲಿ ಪತ್ರವನ್ನ ಬರೆದು ಇವತ್ತು ಕೂಡ ನಾವು ಅವರನ್ನು ಆಳೇನ್ರಿ ಅವರು ಹೇಳಿದಾಗೆಲ್ಲ ಕುಡಿಯೋದಕ್ಕೆ ಆಗೋದಿಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿತ್ತು. ಈ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರ ತಟ್ಟೆಯಲ್ಲೇ ನೊಣ ಬಿದ್ದಿದೆ, ಅದನ್ನ ಮೊದಲಿಗೆ ಅವರು ನೋಡ್ಕೊಳಕ್ ಹೇಳಿ, ಅದನ್ನ ಬಿಟ್ಟು ಬೇರೆಯವರ ತಟ್ಟೆಯಲ್ಲಿ ಬಿದ್ದಿರುವಂತ ನೊಣವನ್ನ ಹುಡುಕಾಡೋದಕ್ಕೆ ಹೋಗೋದು ಬೇಡ ಅನ್ನುವ ಅರ್ಥದಲ್ಲೇ ಮಾತಾಡಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಸವಾಲನ್ನ ಕೂಡ ಹಾಕಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರ ತಟ್ಟೆಯಲ್ಲಿ ನೊಣ ಬಿದ್ದಿದೆ, ಮೊದಲು ಅದನ್ನ ನೋಡಿಕೊಳ್ಳಲಿ. ಪ್ರಿಯಾಂಕ್ ಇನ್ನೊಬ್ಬರ ತಟ್ಟೆ ಕಡೆ ಯಾಕೆ ನೋಡ್ತಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮನ್ನ ಪ್ರಶ್ನಿಸುವ ಮೊದಲು ಅವರ ಪಕ್ಷಕ್ಕೆ ಪ್ರಶ್ನೆಯನ್ನ ಮಾಡಲಿ, ಅವರು ಯಾವುದೇ ಪ್ರಶ್ನೆಗಳನ್ನ ಮಾಡಲಿ, ನಾವು ಉತ್ತರವನ್ನ ಕೊಡೋದಿಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮತ್ತೆ 10 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸರ್. ಆರ್ಎಸ್ಎಸ್ ರಿಜಿಸ್ಟರ್ಡ್ ಅಲ್ಲ ಅಂತ ಮೇಲೆ ಅವರು ಉತ್ತರ ಕೊಟ್ಟಿದ್ದಾರೆ. ಹಣ ಎಲ್ಲಿಂದ ಬರುತ್ತೆ, ದಾನಿಗಳು ಯಾರು ಅನ್ನೋದು ಬೇರೆ ಪರಿಸ್ಥಿತಿ ಅಂತ. ಅವರ ಪ್ರಶ್ನೆಗಳಿಗೆ ನಮ್ಮದು ಯಾವುದು ಉತ್ತರಗಳು ಇಲ್ಲ. ಅವರು ಫಸ್ಟು ಅವ್ರಿಗೆ ಅವ್ರ ಪ್ರಶ್ನೆಗಳನ್ನು ಹಾಕೊಂಡ್ಲಿ, ಅವ್ರ ಪಾರ್ಟಿಗೆ ಅವ್ರ ಪ್ರಶ್ನೆಗಳನ್ನು ಹಾಕೊಂಡ್ಲಿ. ಅವ್ರ ಪಾರ್ಟಿದೆ ಯಜ್ಞ ಬಿದ್ದಿರೋವಾಗ, ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿರೋರ್ಗ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ಕೆ ಹೋಗ್ಬೇಡಿ. ಫಸ್ಟ್ ನಿಮ್ಮ ಪಾರ್ಟಿ ಯಜ್ಞ ಬಿದ್ದಿರೋದನ್ನ ಫಸ್ಟು ನೋಡಿ ಕೊಳೆತು ನಾರ್ತಾ ಇದೆ, ಅದು ಬಿಟ್ಬಿಟ್ಟು ಬೇರೆದ್ರ ಕಡೆ ಗಮನ ಹರಿಸ್ಬೇಡಿ. ಅವರ ಯಾವುದೇ ಮಾತುಗಳಿಗೆ ನಮ್ಮ ರಿಯಾಕ್ಷನ್ ಇಲ್ಲ. ಪ್ರಿಯಾಂಕ್ ಖರ್ಗೆ ಮತ್ತೆ 10 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸರ್. ಆರ್ಎಸ್ಎಸ್ ರಿಜಿಸ್ಟರ್ಡ್ ಅಲ್ಲ ಅಂತ ಮೇಲೆ ಅವರು ಉತ್ತರ. ಆರ್ಎಸ್ಎಸ್ನ ವಿಚಾರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ರೀತಿಯಲ್ಲಿ ಪತ್ರವನ್ನ ಬರೆದು ಇವತ್ತು ಕೂಡ ನಾವು ಅವರನ್ನು ಆಳೇನ್ರಿ ಅವರು ಹೇಳಿದಾಗೆಲ್ಲ ಕುಡಿಯೋದಕ್ಕೆ ಆಗೋದಿಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿತ್ತು. ಈ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರ ತಟ್ಟೆಯಲ್ಲೇ ನೊಣ ಬಿದ್ದಿದೆ, ಅದನ್ನ ಮೊದಲಿಗೆ ಅವರು ನೋಡ್ಕೊಳಕ್ ಹೇಳಿ, ಅದನ್ನ ಬಿಟ್ಟು ಬೇರೆಯವರ ತಟ್ಟೆಯಲ್ಲಿ ಬಿದ್ದಿರುವಂತ ನೊಣವನ್ನ ಹುಡುಕಾಡೋದಕ್ಕೆ ಹೋಗೋದು ಬೇಡ ಅನ್ನುವ ಅರ್ಥದಲ್ಲೇ ಮಾತಾಡಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಸವಾಲನ್ನ ಕೂಡ ಹಾಕಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರ ತಟ್ಟೆಯಲ್ಲಿ ನೊಣ ಬಿದ್ದಿದೆ, ಮೊದಲು ಅದನ್ನ ನೋಡಿಕೊಳ್ಳಲಿ. ಪ್ರಿಯಾಂಕ್ ಇನ್ನೊಬ್ಬರ ತಟ್ಟೆ ಕಡೆ ಯಾಕೆ ನೋಡ್ತಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮನ್ನ ಪ್ರಶ್ನಿಸುವ ಮೊದಲು ಅವರ ಪಕ್ಷಕ್ಕೆ ಪ್ರಶ್ನೆಯನ್ನ ಮಾಡಲಿ, ಅವರು ಯಾವುದೇ ಪ್ರಶ್ನೆಗಳನ್ನ ಮಾಡಲಿ, ನಾವು ಉತ್ತರವನ್ನ ಕೊಡೋದಿಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮತ್ತೆ 10 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸರ್. ಆರ್ಎಸ್ಎಸ್ ರಿಜಿಸ್ಟರ್ಡ್ ಅಲ್ಲ ಅಂತ ಮೇಲೆ ಅವರು ಉತ್ತರ ಕೊಟ್ಟಿದ್ದಾರೆ. ಹಣ ಎಲ್ಲಿಂದ ಬರುತ್ತೆ, ದಾನಿಗಳು ಯಾರು ಅನ್ನೋದು ಬೇರೆ ಪರಿಸ್ಥಿತಿ ಅಂತ. ಅವರ ಪ್ರಶ್ನೆಗಳಿಗೆ ನಮ್ಮದು ಯಾವುದು ಉತ್ತರಗಳು ಇಲ್ಲ. ಅವರು ಫಸ್ಟು ಅವ್ರಿಗೆ ಅವ್ರ ಪ್ರಶ್ನೆಗಳನ್ನು ಹಾಕೊಂಡ್ಲಿ, ಅವ್ರ ಪಾರ್ಟಿಗೆ ಅವ್ರ ಪ್ರಶ್ನೆಗಳನ್ನು ಹಾಕೊಂಡ್ಲಿ. ಅವ್ರ ಪಾರ್ಟಿದೆ ಯಜ್ಞ ಬಿದ್ದಿರೋವಾಗ, ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿರೋರ್ಗ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ಕೆ ಹೋಗ್ಬೇಡಿ. ಫಸ್ಟ್ ನಿಮ್ಮ ಪಾರ್ಟಿ ಯಜ್ಞ ಬಿದ್ದಿರೋದನ್ನ ಫಸ್ಟು ನೋಡಿ ಕೊಳೆತು ನಾರ್ತಾ ಇದೆ, ಅದು ಬಿಟ್ಬಿಟ್ಟು ಬೇರೆದ್ರ ಕಡೆ ಗಮನ ಹರಿಸ್ಬೇಡಿ. ಅವರ ಯಾವುದೇ ಮಾತುಗಳಿಗೆ ನಮ್ಮ ರಿಯಾಕ್ಷನ್ ಇಲ್ಲ. ಪ್ರಿಯಾಂಕ್ ಖರ್ಗೆ ಮತ್ತೆ 10 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸರ್. ಆರ್ಎಸ್ಎಸ್ ರಿಜಿಸ್ಟರ್ಡ್ ಅಲ್ಲ ಅಂತ ಮೇಲೆ ಅವರು ಉತ್ತರ. ಆರ್ಎಸ್ಎಸ್ನ ವಿಚಾರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ರೀತಿಯಲ್ಲಿ ಪತ್ರವನ್ನ ಬರೆದು ಇವತ್ತು ಕೂಡ ನಾವು ಅವರನ್ನು ಆಳೇನ್ರಿ ಅವರು ಹೇಳಿದಾಗೆಲ್ಲ ಕುಡಿಯೋದಕ್ಕೆ ಆಗೋದಿಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿತ್ತು. ಈ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರ ತಟ್ಟೆಯಲ್ಲೇ ನೊಣ ಬಿದ್ದಿದೆ, ಅದನ್ನ ಮೊದಲಿಗೆ ಅವರು ನೋಡ್ಕೊಳಕ್ ಹೇಳಿ, ಅದನ್ನ ಬಿಟ್ಟು ಬೇರೆಯವರ ತಟ್ಟೆಯಲ್ಲಿ ಬಿದ್ದಿರುವಂತ ನೊಣವನ್ನ ಹುಡುಕಾಡೋದಕ್ಕೆ ಹೋಗೋದು ಬೇಡ ಅನ್ನುವ ಅರ್ಥದಲ್ಲೇ ಮಾತಾಡಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಸವಾಲನ್ನ ಕೂಡ ಹಾಕಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರ ತಟ್ಟೆಯಲ್ಲಿ ನೊಣ ಬಿದ್ದಿದೆ, ಮೊದಲು ಅದನ್ನ ನೋಡಿಕೊಳ್ಳಲಿ. ಪ್ರಿಯಾಂಕ್ ಇನ್ನೊಬ್ಬರ ತಟ್ಟೆ ಕಡೆ ಯಾಕೆ ನೋಡ್ತಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮನ್ನ ಪ್ರಶ್ನಿಸುವ ಮೊದಲು ಅವರ ಪಕ್ಷಕ್ಕೆ ಪ್ರಶ್ನೆಯನ್ನ ಮಾಡಲಿ, ಅವರು ಯಾವುದೇ ಪ್ರಶ್ನೆಗಳನ್ನ ಮಾಡಲಿ, ನಾವು ಉತ್ತರವನ್ನ ಕೊಡೋದಿಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮತ್ತೆ 10 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸರ್. ಆರ್ಎಸ್ಎಸ್ ರಿಜಿಸ್ಟರ್ಡ್ ಅಲ್ಲ ಅಂತ ಮೇಲೆ ಅವರು ಉತ್ತರ ಕೊಟ್ಟಿದ್ದಾರೆ. ಹಣ ಎಲ್ಲಿಂದ ಬರುತ್ತೆ, ದಾನಿಗಳು ಯಾರು ಅನ್ನೋದು ಬೇರೆ ಪರಿಸ್ಥಿತಿ ಅಂತ. ಅವರ ಪ್ರಶ್ನೆಗಳಿಗೆ ನಮ್ಮದು ಯಾವುದು ಉತ್ತರಗಳು ಇಲ್ಲ.
ಅವರು ಫಸ್ಟು ಅವ್ರಿಗೆ ಅವ್ರ ಪ್ರಶ್ನೆಗಳನ್ನು ಹಾಕ್ಕೊಂಡ್ಲಿ, ಅವ್ರ ಪಾರ್ಟಿಗೆ ಅವ್ರ ಪ್ರಶ್ನೆಗಳನ್ನು ಹಾಕ್ಕೊಳ್ಳಿ. ಅವ್ರ ಪಾರ್ಟಿದೆ ಯಜ್ಞ ಬಿದ್ದಿರೋವಾಗ, ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿರೋರ್ಗ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ಕೆ ಹೋಗ್ಬೇಡಿ. ಫಸ್ಟು ನಿಮ್ಮ ಪಾರ್ಟಿ ಯಜ್ಞ ಬಿದ್ದಿರೋದನ್ನ ಫಸ್ಟು ನೋಡಿ ಕೊಳೆತು ನಾರ್ತಾ ಇದೆ, ಅದು ಬಿಟ್ಬಿಟ್ಟು ಬೇರೆದ್ರ ಕಡೆ ಗಮನ ಹರಿಸ್ಬೇಡಿ. ಅವರ ಯಾವುದೇ ಮಾತುಗಳಿಗೆ ನಮ್ಮ ರಿಯಾಕ್ಷನ್ ಇಲ್ಲ. ಪ್ರಿಯಾಂಕರ್ಗೆ ಮತ್ತೆ 10 ಪ್ರಶ್ನೆಗಳನ್ನು ಕೇಳಿದ್ದಾರೆ ಸರ್. RSS ರಿಜಿಸ್ಟರ್ಡ್ ಅಲ್ಲ ಅಂತ ಹೇಳಿದ್ಮೇಲೆ ಅವರು RSSನ ವಿಚಾರವಾಗಿ ಪ್ರಿಯಾಂಕ ಖರ್ಗೆ ಅವರು ಒಂದು ರೀತಿಯಲ್ಲಿ ಪತ್ರವನ್ನ ಬರೆದು ಇವತ್ತು ಕೂಡ ನಾವು ಅವರನ್ನು ಆಳೇನ್ರಿ, ಅವ್ರು ಹೇಳಿದಾಗೆಲ್ಲ ಕುಡಿಯೋದಕ್ಕೆ ಆಗೋದಿಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿತ್ತು. ಈ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರ ತಟ್ಟೆಯಲ್ಲೇ ನೊಣ ಬಿದ್ದಿದೆ, ಅದನ್ನ ಮೊದಲಿಗೆ ಅವರು ನೋಡ್ಕೊಳಕ್ ಹೇಳಿ, ಅದನ್ನ ಬಿಟ್ಟು ಬೇರೆಯವರ ತಟ್ಟೆಯಲ್ಲಿ ಬಿದ್ದಿರುವಂತ ನೊಣವನ್ನ ಹುಡುಕಾಡೋದಕ್ಕೆ ಹೋಗೋದು ಬೇಡ ಅನ್ನುವ ಅರ್ಥದಲ್ಲೇ ಮಾತಾಡಿದ್ದಾರೆ. RSS ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಸವಾಲನ್ನ ಕೂಡ ಹಾಕಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆಗೆ ವಿಪಕ್ಷ ನಾಯಕ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರ ತಟ್ಟೆಯಲ್ಲಿ ನೊಣ ಬಿದ್ದಿದೆ, ಮೊದಲು ಅದನ್ನ ನೋಡಿಕೊಳ್ಳಲಿ. ಪ್ರಿಯಾಂಕ್ ಇನ್ನೊಬ್ಬರ ತಟ್ಟೆ ಕಡೆ ಯಾಕೆ ನೋಡ್ತಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮನ್ನ ಪ್ರಶ್ನಿಸುವ ಮೊದಲು ಅವರ ಪಕ್ಷಕ್ಕೆ ಪ್ರಶ್ನೆಯನ್ನ ಮಾಡಲಿ, ಅವರು ಯಾವುದೇ ಪ್ರಶ್ನೆಗಳನ್ನ ಮಾಡಲಿ, ನಾವು ಉತ್ತರವನ್ನ ಕೊಡೋದಿಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಿಯಾಂಕರ್ಗೆ ಮತ್ತೆ 10 ಪ್ರಶ್ನೆಗಳನ್ನು ಕೇಳಿದ್ದಾರೆ ಸರ್. RSS ರಿಜಿಸ್ಟರ್ಡ್ ಅಲ್ಲ ಅಂತ ಹೇಳಿದ್ಮೇಲೆ ಅವರು ಉತ್ತರ ಕೊಟ್ಟಿದ್ದಾರೆ. ಹಣ ಎಲ್ಲಿಂದ ಬರುತ್ತೆ, ದಾನಿಗಳು ಯಾರು ಅನ್ನೋದು ಬಹಿರಂಗಪಡಿಸ್ತೀವಿ ಅಂತ. ಅವರ ಪ್ರಶ್ನೆಗಳಿಗೆ ನಮ್ಮದು ಯಾವುದು ಉತ್ತರಗಳು ಇಲ್ಲ. ಅವರು ಫಸ್ಟು ಅವ್ರಿಗೆ ಅವ್ರ ಪ್ರಶ್ನೆಗಳನ್ನು ಹಾಕ್ಕೊಂಡ್ಲಿ, ಅವ್ರ ಪಾರ್ಟಿಗೆ ಅವ್ರ ಪ್ರಶ್ನೆಗಳನ್ನು ಹಾಕ್ಕೊಳ್ಳಿ. ಅವ್ರ ಪಾರ್ಟಿದೆ ಯಜ್ಞ ಬಿದ್ದಿರೋವಾಗ, ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿರೋರ್ಗ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ಕೆ ಹೋಗ್ಬೇಡಿ. ಫಸ್ಟು ನಿಮ್ಮ ಪಾರ್ಟಿ ಯಜ್ಞ ಬಿದ್ದಿರೋದನ್ನ ಫಸ್ಟು ನೋಡಿ ಕೊಳೆತು ನಾರ್ತಾ ಇದೆ, ಅದು ಬಿಟ್ಬಿಟ್ಟು ಬೇರೆದ್ರ ಕಡೆ ಗಮನ ಹರಿಸ್ಬೇಡಿ. ಅವರ ಯಾವುದೇ ಮಾತುಗಳಿಗೆ ನಮ್ಮ ರಿಯಾಕ್ಷನ್ ಇಲ್ಲ. ಪ್ರಿಯಾಂಕರ್ಗೆ ಮತ್ತೆ 10 ಪ್ರಶ್ನೆಗಳನ್ನು ಕೇಳಿದ್ದಾರೆ ಸರ್. RSS ರಿಜಿಸ್ಟರ್ಡ್ ಅಲ್ಲ ಅಂತ ಹೇಳಿದ್ಮೇಲೆ ಅವರು RSSನ ವಿಚಾರವಾಗಿ ಪ್ರಿಯಾಂಕ ಖರ್ಗೆ ಅವರು ಒಂದು ರೀತಿಯಲ್ಲಿ ಪತ್ರವನ್ನ ಬರೆದು ಇವತ್ತು ಕೂಡ ನಾವು ಅವರನ್ನು ಆಳೇನ್ರಿ, ಅವ್ರು ಹೇಳಿದಾಗೆಲ್ಲ ಕುಡಿಯೋದಕ್ಕೆ ಆಗೋದಿಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿತ್ತು. ಈ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರ ತಟ್ಟೆಯಲ್ಲೇ ನೊಣ ಬಿದ್ದಿದೆ, ಅದನ್ನ ಮೊದಲಿಗೆ ಅವರು ನೋಡ್ಕೊಳಕ್ ಹೇಳಿ, ಅದನ್ನ ಬಿಟ್ಟು ಬೇರೆಯವರ ತಟ್ಟೆಯಲ್ಲಿ ಬಿದ್ದಿರುವಂತ ನೊಣವನ್ನ ಹುಡುಕಾಡೋದಕ್ಕೆ ಹೋಗೋದು ಬೇಡ ಅನ್ನುವ ಅರ್ಥದಲ್ಲೇ ಮಾತಾಡಿದ್ದಾರೆ. RSS ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಸವಾಲನ್ನ ಕೂಡ ಹಾಕಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆಗೆ ವಿಪಕ್ಷ ನಾಯಕ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರ ತಟ್ಟೆಯಲ್ಲಿ ನೊಣ ಬಿದ್ದಿದೆ, ಮೊದಲು ಅದನ್ನ ನೋಡಿಕೊಳ್ಳಲಿ. ಪ್ರಿಯಾಂಕ್ ಇನ್ನೊಬ್ಬರ ತಟ್ಟೆ ಕಡೆ ಯಾಕೆ ನೋಡ್ತಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮನ್ನ ಪ್ರಶ್ನಿಸುವ ಮೊದಲು ಅವರ ಪಕ್ಷಕ್ಕೆ ಪ್ರಶ್ನೆಯನ್ನ ಮಾಡಲಿ, ಅವರು ಯಾವುದೇ ಪ್ರಶ್ನೆಗಳನ್ನ ಮಾಡಲಿ, ನಾವು ಉತ್ತರವನ್ನ ಕೊಡೋದಿಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಿಯಾಂಕರ್ಗೆ ಮತ್ತೆ 10 ಪ್ರಶ್ನೆಗಳನ್ನು ಕೇಳಿದ್ದಾರೆ ಸರ್. RSS ರಿಜಿಸ್ಟರ್ಡ್ ಅಲ್ಲ ಅಂತ ಹೇಳಿದ್ಮೇಲೆ ಅವರು ಉತ್ತರ ಕೊಟ್ಟಿದ್ದಾರೆ. ಹಣ ಎಲ್ಲಿಂದ ಬರುತ್ತೆ, ದಾನಿಗಳು ಯಾರು ಅನ್ನೋದು ಬಹಿರಂಗಪಡಿಸ್ತೀವಿ ಅಂತ. ಅವರ ಪ್ರಶ್ನೆಗಳಿಗೆ ನಮ್ಮದು ಯಾವುದು ಉತ್ತರಗಳು ಇಲ್ಲ. ಅವರು ಫಸ್ಟು ಅವ್ರಿಗೆ ಅವ್ರ ಪ್ರಶ್ನೆಗಳನ್ನು ಹಾಕ್ಕೊಂಡ್ಲಿ, ಅವ್ರ ಪಾರ್ಟಿಗೆ ಅವ್ರ ಪ್ರಶ್ನೆಗಳನ್ನು ಹಾಕ್ಕೊಳ್ಳಿ. ಅವ್ರ ಪಾರ್ಟಿದೆ ಯಜ್ಞ ಬಿದ್ದಿರೋವಾಗ, ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿರೋರ್ಗ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ಕೆ ಹೋಗ್ಬೇಡಿ. ಫಸ್ಟು ನಿಮ್ಮ ಪಾರ್ಟಿ ಯಜ್ಞ ಬಿದ್ದಿರೋದನ್ನ ಫಸ್ಟು ನೋಡಿ ಕೊಳೆತು ನಾರ್ತಾ ಇದೆ, ಅದು ಬಿಟ್ಬಿಟ್ಟು ಬೇರೆದ್ರ ಕಡೆ ಗಮನ ಹರಿಸ್ಬೇಡಿ. ಅವರ ಯಾವುದೇ ಮಾತುಗಳಿಗೆ ನಮ್ಮ ರಿಯಾಕ್ಷನ್ ಇಲ್ಲ. ಪ್ರಿಯಾಂಕರ್ಗೆ ಮತ್ತೆ 10 ಪ್ರಶ್ನೆಗಳನ್ನು ಕೇಳಿದ್ದಾರೆ ಸರ್. RSS ರಿಜಿಸ್ಟರ್ಡ್ ಅಲ್ಲ ಅಂತ ಹೇಳಿದ್ಮೇಲೆ ಅವರು ಉತ್ತರ